Hello, my dear Karnataka former champions. Welcome back to KPC classes. ಸೊ ಫೈನಲಿ ಕೆ ಇಂದ ಒಂದು ನಿಮ್ದು ಪಿ ಜಿ ಸಿ ಟಿ ರ್ಯಾಂಕ್ ಲಿಸ್ಟ್ ನ ರಿಲೀಸ್ ಆಗಿದೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಬಿಗ್ ಕಂಗ್ರಾಚುಲೇಷನ್ಸ್ ಟು ಎವ್ರಿ ಒನ್. ಸೊ ಯಾರ್ದು ಫಸ್ಟ್ ರೌಂಡ್ ಪ್ರೊವಿಷನಲ್ ರ್ಯಾಂಕ್ ಲಿಸ್ಟ್ ನಲ್ಲಿ ನೇಮ್ ಇದೆ, ನಿಮ್ದು ಯಾರ್ದು ರ್ಯಾಂಕ್ ಇದೆ ಅವ್ರಿಗೆಲ್ಲರಿಗೂ ಬಿಗ್ ಕಂಗ್ರಾಚುಲೇಷನ್ಸ್. ಓಕೆ, ಸೊ ಯಾರ್ದು ರ್ಯಾಂಕ್ ಲಿಸ್ಟ್ ಅಲ್ಲಿ ನೇಮ್ ಇಲ್ಲ ಅವರು ಕೂಡ ಏನು ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ಓಕೆ, ಸೊ ನಿಮ್ಗೂ ಕೂಡ ಚಾನ್ಸಸ್ ಇದೆ ಇನ್ನು. ಸೊ ಯಾವ ರೀತಿ ಏನು, ಸೊ ಪ್ರತಿಯೊಂದು ಪ್ರೊಸೆಸ್ ನ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನ ಡಿಸ್ಕಸ್ ಮಾಡೋಣ. ಸೊ ಎಲ್ಲರಿಗೂ ಡೌಟ್ಸ್ ಇದೆ, ಬಹಳಷ್ಟು ಜನ ಮೆಸೇಜ್ ಮಾಡ್ತಿದ್ದೀರಾ, ಫೋನ್ ಮಾಡ್ತಿದ್ದೀರಾ, ಕೇಳ್ತಿದ್ದೀರಾ, ಸರ್ ನಂದು ರ್ಯಾಂಕ್ ಲಿಸ್ಟ್ ಅಲ್ಲಿ ನೇಮ್ ಇಲ್ಲ, ನಂದು ರ್ಯಾಂಕ್ ಮೆನ್ಷನ್ ಆಗಿಲ್ಲ, ಬಟ್ ನಂದು 40+ ಇದೆ ಮಾರ್ಕ್ಸ್, ಅದರಲ್ಲಿ 40+ ಇದ್ದವ್ರದ್ದು ಮಾರ್ಕ್ಸ್ ರ್ಯಾಂಕ್ ಅಲ್ಲಿ ನೇಮ್ ಇದೆ, ಬಟ್ ನಂದು ಯಾಕಿಲ್ಲ, ನಂದು 45 ಸ್ಕೋರ್ ಇದೆ, ನಂದು 50 ಸ್ಕೋರ್ ಇದೆ, ನಂದು 55 ಇದೆ ಅಂತ ಹೇಳ್ತಿದ್ದಾರೆ. ಓಕೆ, ಸಿ ನಿಮ್ದು ರ್ಯಾಂಕ್ ಲಿಸ್ಟ್ ನಲ್ಲಿ ನೇಮ್ ಯಾಕಿಲ್ಲ ಅನ್ನೋದನ್ನ ಫಸ್ಟ್ ಆಫ್ ಆಲ್ ತಿಳ್ಕೊಬೇಕಾದ್ರೆ ಫಸ್ಟ್ 3 ರೀಸನ್ಸ್ ಇದೆ ಮೇನ್ ಆಗಿ. ಓಕೆ, 3 ರೀಸನ್ಸ್. ಫಸ್ಟ್ ಈಸ್ ನೋಟಿಫಿಕೇಶನ್ ಅಲ್ಲಿ ಮೊದಲೇ ಅವರು ಮೆನ್ಷನ್ ಮಾಡಿದ್ರು ಏನಂತ, ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್. Okay, so minimum qualifying marks for unreserved category 50 and for OBC, SC and ST 40. Okay, so this is just a qualifying marks. Okay, ಇಷ್ಟು ಮಾರ್ಕ್ಸ್ ನೀವು ತಗೊಳ್ಳೇಬೇಕು ಕಂಪಲ್ಸರಿ. 40+ and 50+ ತಗೊಂಡ್ರೆ ಮಾತ್ರ ಫಸ್ಟ್ ರೌಂಡ್ ನಿಮ್ದು ರ್ಯಾಂಕ್ ಲಿಸ್ಟ್ ಅಲ್ಲಿ ನಿಮ್ ರ್ಯಾಂಕ್ ಬರ್ತಾ ಇತ್ತು. ಓಕೆ, ಸೊ ನೀವೇನಾದ್ರೂ 50 ಗಿಂತ ಕಡಿಮೆ ಅನ್ರಿಸರ್ವ್ಡ್ ಕೆಟಗರಿ, ಸೊ ದೋಸ್ ಹೂ ಆರ್ ಬಿಲಾಂಗ್ ಟು ಅನ್ರಿಸರ್ವ್ಡ್ ಕೆಟಗರಿ, ಇನ್ ಕೇಸ್ ನೀವೇನಾದ್ರೂ 50 ಒಳಗಡೆ ಸ್ಕೋರ್ ಮಾಡಿದ್ರೆ, ಸೊ ಹಾಗಾಗಿ ನಿಮ್ದು ರ್ಯಾಂಕ್ ಲಿಸ್ಟ್ ಅಲ್ಲಿ ನೇಮ್ ಇರೋದಿಲ್ಲ. ಅಂಡ್ OBC, SC, ST ಕ್ಯಾಂಡಿಡೇಟ್ 40 ಒಳಗೆ ನಿಮ್ದು ಏನಾದ್ರು ಸ್ಕೋರ್ ಮಾಡಿದ್ರೆ, ಸೊ ಹಾಗಾಗಿ ನಿಮ್ದು ರ್ಯಾಂಕ್ ಲಿಸ್ಟ್ ನಲ್ಲಿ ಫಸ್ಟ್ ರೌಂಡ್ ರ್ಯಾಂಕ್ ಲಿಸ್ಟ್ ಅಲ್ಲಿ ನೇಮ್ ಮೆನ್ಷನ್ ಮಾಡಿಲ್ಲ. ಸರ್ ಇನ್ನೊಂದು ಕ್ವಶನ್ ಡೌಟ್, ಸರ್ ನಂದು OBC ಬಟ್ ಆದ್ರೂ ಕೂಡ ನಂದು 40+ ಇದೆ, 40+ ಇದೆ, ಬಟ್ ಆದ್ರೂ ಕೂಡ ನಂದು ರ್ಯಾಂಕ್ ಲಿಸ್ಟ್ ಅಲ್ಲಿ ನೇಮ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇದು ಮೇನ್ ಪ್ರಾಬ್ಲಮ್ ಬಂದ್ಬಿಟ್ಟು ಏನಾಗಿದೆ, ಸೊ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಮಿಸ್ಟೇಕ್ ಮಾಡ್ಕೊಂಡಿರ್ತೀರಾ. ಓಕೆ, ಸೊ ಆಕ್ಚುಲಿ ಯು ಆರ್ ಬಿಲಾಂಗ್ಸ್ ಟು OBC, SC or ST ಕೆಟಗರಿ, ಬಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವೇನ್ ಮಾಡಿದೀರಾ, ಜನರಲ್ ಕೆಟಗರಿ ಅಂತ ಚೂಸ್ ಮಾಡ್ಕೊಂಡ್ಬಿಟ್ಟಿರ್ತೀರಾ. ಸೊ ಹಾಗಾಗಿ ಸೊ ನಿಮ್ ಕಡೆಯಿಂದ ಆಗಿರ್ತಕ್ಕಂಥ ಮಿಸ್ಟೇಕ್ ಇದು. ಓಕೆ, ಸೊ ಕೆದವರು ನಿಮ್ಗೆ ರೀಸೆಂಟ್ ಆಗಿ ಎಡಿಟಿಂಗ್ ಆಪ್ಷನ್ಸ್ ಕೂಡ ಬಿಟ್ಟಿದ್ರು. ಓಕೆ, ಸೊ ನಿಮ್ ಕೆಟಗರಿ ಏನಾದ್ರು ಮಿಸ್ಟೇಕ್ ಇದ್ರೆ ಸೊ ಅದನ್ನ ರೆಕ್ಟಿಫೈ ಮಾಡ್ಕೊಳ್ಳಿ ಅಂತ. ಓಕೆ, ಸೊ ಸಮ್ ಕ್ಯಾಂಡಿಡೇಟ್ಸ್ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಜನ ನೀವು ಲೇಜಿನೆಸ್ ಮಾಡಿ ಅದನ್ನ ಸ್ಕಿಪ್ ಮಾಡಿದ್ದೀರಾ. ಓಕೆ, ಸೊ ಆ ಪ್ರಾಬ್ಲಮ್ ಇಂದ ಇವಾಗ ನಿಮ್ದು ರ್ಯಾಂಕ್ ಲಿಸ್ಟ್ ನಲ್ಲಿ ನಿಮ್ ನೇಮ್ ಶೋ ಆಗ್ತಿಲ್ಲ. ಸೊ ಈವನ್ ನೀವು OBC, SC, ST ಕೆಟಗರಿ ಇದ್ರು ಕೂಡ ನಿಮ್ದು ಮಾರ್ಕ್ಸ್ 40+ ಇದ್ರು ಕೂಡ ನಿಮ್ದು ಮಾರ್ಕ್ಸ್ ನಿಮ್ದು ರ್ಯಾಂಕ್ ಲಿಸ್ಟ್ ಅಲ್ಲಿ ನಿಮ್ ನೇಮ್ ಶೋ ಆಗ್ತಿಲ್ಲ. ಓಕೆ, ಸೊ ಇನ್ನೊಂದು ಪ್ರಾಬ್ಲಮ್ ಬಂದ್ಬಿಟ್ಟು, ಸರ್ ನಂದು OBC ಕೆಟಗರಿನೇ ಇದೆ, ಬಟ್ ನಂದು 40+ ಇದೆ, ಬಟ್ ಅಂಡ್ ಜನರಲ್ ಕೆಟಗರಿ ಇದೀನಿ 50+ ಇದೆ, ಬಟ್ ಆದ್ರೂ ನನ್ನ ನೇಮ್ ನಂದು ರ್ಯಾಂಕ್ ಲಿಸ್ಟ್ ನಲ್ಲಿ ನನ್ನ ನೇಮ್ ಇಲ್ಲ. ಓಕೆ, ಸೊ ಇದು ಕೆ ಕಡೆಯಿಂದ ಆಗಿರ್ತಕ್ಕಂಥ ಪ್ರಾಬ್ಲಮ್. ಸಮ್ ಟೈಮ್ಸ್ ಟೆಕ್ನಿಕಲ್ ಎರರ್ ಇಂದ ಏನಾಗಿರುತ್ತೆ, ನಿಮ್ದು ರ್ಯಾಂಕ್ ಲಿಸ್ಟ್ ಅಲ್ಲಿ ನಿಮ್ ನೇಮ್ ಮೆನ್ಷನ್ ಇರೋದಿಲ್ಲ. OBC ನೀವು ಕರೆಕ್ಟ್ ಆಗಿ ಅಪ್ಲಿಕೇಶನ್ ಅಲ್ಲಿ OBC ಕೆಟಗರಿ, SC, ST ಅಂತ ಫಿಲ್ ಮಾಡಿ ಕೂಡ ಅವ್ರ ಕಡೆಯಿಂದ ಏನಾದ್ರು ಮಿಸ್ಟೇಕ್ ಆಗಿತ್ತು ಅಂದ್ರೆ, ಸೊ ಇದಕ್ಕೆ ನಿಮ್ಗೊಂದು ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ, ಇದು ಎವ್ರಿ ಇಯರ್ ಆಗುವಂತ ಕಾಮನ್ ಪ್ರಾಬ್ಲಮ್ ಇದು KA ಕಡೆಯಿಂದ. ಓಕೆ, ಸೊ ನೀವೇನ್ ಮಾಡ್ಬೇಕು, KA ದವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ, KA ದವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮೇಲ್ ಹಾಕಿ, ಸರ್ ನಮ್ದು ಆಕ್ಚುಲಿ ನಿಮ್ದು OBC ಕೆಟಗರಿ ಇದೆ, ಬಟ್ ಆದ್ರೂ ಕೂಡ ನಂದು ರ್ಯಾಂಕ್ ಲಿಸ್ಟ್ ನಲ್ಲಿ ನನ್ನ ನೇಮ್ ಶೋ ಆಗಿಲ್ಲ. ಸೊ ಹಾಗಾಗಿ ಇದು ನೋಡಿ, ರ್ಯಾಂಕ್ ಲಿಸ್ಟ್ ಏನಿದೆಯಲ್ಲ, ದಿಸ್ ಇಸ್ ಜಸ್ಟ್ ಅ ಪ್ರೊವಿಷನಲ್ ನಾಟ್ ಫೈನಲ್. ಓಕೆ, ಸೊ ಇದು ಯಾಕಪ್ಪ ಅಂತಂದ್ರೆ ಸಮ್ ಟೈಮ್ಸ್ ಸ್ಟೂಡೆಂಟ್ ರ್ಯಾಂಕ್ ಲಿಸ್ಟ್ ಅಲ್ಲಿ ಮೆನ್ಷನ್ ಇರೋದಿಲ್ಲ. ಓಕೆ, ಸೊ ಹಾಗಾಗಿ ನೀವೊಂದು KA ದವರಿಗೆ ಕಾಂಟ್ಯಾಕ್ಟ್ ಮಾಡಿ ಮೇಲ್ ಹಾಕಿ, ಇನ್ ಕೇಸ್ ನೀವು ಬೆಂಗಳೂರಿನಲ್ಲಿ ಇದ್ರೆ ಡೈರೆಕ್ಟ್ KA ಬೋರ್ಡ್ಗೆ ಹೋಗಿ ವಿಸಿಟ್ ಮಾಡಿ. ಓಕೆ, ಸೊ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಿಮಗೆ ವಿತಿನ್ 2 to 3 days ನಲ್ಲಿ ಏನಾಗುತ್ತೆ, ಸೊ ನಿಮ್ ನೇಮ್ ರ್ಯಾಂಕ್ ಲಿಸ್ಟ್ ನಲ್ಲಿ ಬರುತ್ತೆ. ಅಂಡ್ ಇನ್ನೊಂದು, ಸರ್ ಇವಾಗ ನೀವು ಯಾರು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ, OBC, SC, ST ಇರತಕ್ಕಂತ ಕ್ಯಾಂಡಿಡೇಟ್ಸ್ ಜನರಲ್ ಕೆಟಗರಿ ಅಂತ ಯಾರು ನೀವು ಮಿಸ್ಟೇಕ್ ಮಾಡ್ಕೊಂಡು ನಿಮ್ ರ್ಯಾಂಕ್ ಲಿಸ್ಟ್ ನಲ್ಲಿ ನಿಮ್ ನೇಮ್ ಶೋ ಆಗ್ತಿಲ್ಲ, ಸೊ ನೀವೇನ್ ಮಾಡ್ಬೇಕು, ಆಕ್ಚುಲಿ ಇದು ನಿಮ್ಗೆ ಮೇಜರ್ ಪ್ರಾಬ್ಲಮ್, ನಿಮ್ ಕಡೆಯಿಂದ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ, ಬಟ್ ಆದ್ರೂ ಕೂಡ ನಿಮ್ಗೆ ಸೊಲ್ಯೂಷನ್ ಇದೆ. KA ದವರಿಗೆ ಒಂದ್ಸರಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಸೊ ಇದು ನಿಮ್ಗೆ ಆಲ್ಮೋಸ್ಟ್ 90% ಆಗೋ ಡೌಟ್, ಬಟ್ ಟ್ರೈ ಮಾಡಿ ಒಂದ್ಸರಿ. ಓಕೆ, ಸೊ ದಿಸ್ ಈಸ್ ಅಬೌಟ್
ಯಾಕೆ ನಿಮ್ದು ರ್ಯಾಂಕ್ ಲಿಸ್ಟ್ ನಲ್ಲಿ ನೇಮ್ ಶೋ ಆಗಿಲ್ಲ ಅಂತ. ಓಕೆ, ಸೊ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ತಗೊಳ್ಳೇಬೇಕು ಕಂಪಲ್ಸರಿ. ಓಕೆ, ಸಮ್ ಕ್ಯಾಂಡಿಡೇಟ್ಸ್ ಇನ್ನೂ ನೀವು ಕನ್ಫ್ಯೂಷನ್ ನಲ್ಲಿ ಇದ್ದೀರಾ, ಸರ್ ನಂದು 55 ನಂದು ಏನಾದ್ರು 48 ಇದೆ ಸರ್, ಬಟ್ 40+ ಇದ್ದವರು ಕ್ಯಾಂಡಿಡೇಟ್ ನೇಮ್ ಲಿಸ್ಟ್ ನಲ್ಲಿ ಇದೆ, ನಂದು ಯಾಕಿಲ್ಲ? ಯಾಕಂದ್ರೆ ಯು ಆರ್ ಬಿಲಾಂಗ್ಸ್ ಟು ಜನರಲ್ ಕ್ಯಾಟಗರಿ ಅವರು ಕಂಪಲ್ಸರಿ 50 ಮಾರ್ಕ್ಸ್ ತಗೊಳ್ಳೇಬೇಕು. ಇಟ್ಸ್ ಮಸ್ಟ್ ಅಂಡ್ ಶುಡ್. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಟಾಪಿಕ್. ಇನ್ನೊಂದು ಟಾಪಿಕ್ ನಿಮ್ಗೆ ಏನು ಮೈಂಡ್ ನಲ್ಲಿ ಡೌಟ್ ಬರ್ತಿದೆ ಅಂದ್ರೆ, ಸರ್ ನಂದು 40 ಬಿಲೋ ಅಂಡ್ 50 ಬಿಲೋ ಇದೀವಿ, ಸೊ ನಮ್ಗೆ ಚಾನ್ಸ್ ಇಲ್ವಾ? ಹಾಗಾದ್ರೆ ನಂದು ಫಸ್ಟ್ ರೌಂಡ್ ರ್ಯಾಂಕ್ ಲಿಸ್ಟ್ ಅಲ್ಲಿ ನೇಮ್ ಇಲ್ಲ, ಸೊ ಹಾಗಾದ್ರೆ ನನಗೆ ಕಾಲೇಜ್ ಯಾವ್ದು ಸಿಗೋದಿಲ್ವಾ? ಡೆಫಿನೆಟ್ಲಿ 100% ನಿಮಗೆ ಕಾಲೇಜ್ ಸಿಗುತ್ತೆ. ಎಸ್. ಓಕೆ, ಸಿ ಲಾಸ್ಟ್ ಇಯರ್ ಏನಾಗಿತ್ತು, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂಡ್ ಫೈನಲ್ ರೌಂಡ್ ಕೂಡ ಕಂಡಕ್ಟ್ ಮಾಡಿದ್ರು. ಯಾಕಂದ್ರೆ ಸಿಕ್ಕಾಪಟ್ಟೆ ವೇಕೆಂಟ್ ಇದೆ ಕಾಲೇಜಸ್ ನಲ್ಲಿ, ಅರೌಂಡ್ ನಿಮ್ಗೆ 800 ಸೀಟ್ಸ್ ಇದೆ. ಓಕೆ, ಸೊ ಡೆಫಿನೆಟ್ಲಿ ನಿಮ್ಗೆ ಸೆಕೆಂಡ್ ರೌಂಡ್ ಕೂಡ ಬಿಡ್ತಾರೆ. ಸೊ ಯಾರ್ದು ನಿಮ್ದೇನು ಕ್ವಾಲಿಫೈ ಮಾರ್ಕ್ಸ್ ಗಿಂತ ಯಾರು ಕಡಿಮೆ ಇದೆ ಸ್ಕೋರ್ 40 ಬಿಲೋ ಅಂಡ್ 50 ಬಿಲೋ, ಸೊ ನಿಮ್ ನೇಮ್ ಬಂದ್ಬಿಟ್ಟು ಸೆಕೆಂಡ್ ರೌಂಡ್ ನಲ್ಲಿ ಡೆಫಿನೆಟ್ಲಿ 100% ನಿಮ್ದು ಲಿಸ್ಟ್ ನಲ್ಲಿ ಬರುತ್ತೆ. ಸೆಕೆಂಡ್ ರೌಂಡ್ ವರೆಗೂ ವೇಟ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇವಾಗ ಯಾರ್ದು ಫಸ್ಟ್ ರೌಂಡ್ ಅವ್ರದ್ದು ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದೆಲ್ಲ ಅದಾದ ನಂತರ ವಿತಿನ್ ನಿಮ್ಗೆ ಒಂದು 10 to 15 ಡೇಸ್ ಅಲ್ಲಿ ಸೆಕೆಂಡ್ ರೌಂಡ್ ಎಲಿಜಿಬಲ್ ಲಿಸ್ಟ್ ಬಿಡ್ತಾರೆ. ಓಕೆ, ಸೊ ಡೆಫಿನೆಟ್ಲಿ 40 ಬಿಲೋ ಅಂಡ್ 50 ಬಿಲೋ ಇದ್ದವ್ರದ್ದು ಡೆಫಿನೆಟ್ಲಿ ನಿಮ್ದು ನೇಮ್ ಕೂಡ ಅದ್ರಲ್ಲಿ ಇರುತ್ತೆ. ಸೊ ಅವಾಗ ನೀವು ಟ್ರೈ ಮಾಡ್ಕೋಬಹುದು. ಓಕೆ, ಡೆಫಿನೆಟ್ಲಿ ನಿಮ್ಗೆ ಸೀಟ್ ಸಿಗುತ್ತೆ 100%. ಓಕೆ, ಸೊ ಇದೊಂದು ಸ್ವಲ್ಪ ನೀವು ಕರೆಕ್ಷನ್ ಮಾಡ್ಕೊಳ್ಳಿ, ಕೆ ಇದವರಿಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಯಾರ್ದು ಕೆ ಕಡೆಯಿಂದ ಪ್ರಾಬ್ಲಮ್ ಆಗಿದೆ ಅವರು ಅದನ್ನ ರೆಕ್ಟಿಫೈ ಮಾಡ್ಕೋಬಹುದು. ಓಕೆ, ಸೊ ರಿಮೈನಿಂಗ್ ಸರ್ ನೆಕ್ಸ್ಟ್ ಇವಾಗ ಪ್ರೊಸೆಸ್ ಏನು, ಇವಾಗ ರ್ಯಾಂಕ್ ಲಿಸ್ಟ್ ಎಲ್ಲ ರಿಲೀಸ್ ಆಯ್ತು, ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಯಾವ ರೀತಿ ಆಗುತ್ತೆ ಏನಿಲ್ಲ. ಓಕೆ, ಸೊ ಅದನ್ನ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ನಾನು. ಓಕೆ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್, ಬೆಸ್ಟ್ ಆಫ್ ಲಕ್ ಫಾರ್ ಎವ್ರಿ ಒನ್, ಕಂಗ್ರಾಚುಲೇಷನ್ಸ್, ಥ್ಯಾಂಕ್ ಯು ಸೋ ಮಚ್.